ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಎನ್ ನಾಗರಾಜ್ ಅಂತ, ಸಬ್ನಳ್ಳಿ ನಾಗರಾಜ್ ಅಂತ ಕರೀತಾರೆ. ನಾನು ಒಡಯನಸೂರು ತಾಲೂಕಿನವರು. ಇಲ್ಲಿ ಹಾಸನದಲ್ಲಿ ವಿಶ್ವೇಶ್ವರ ಬಡಾವಣೆ ನಲ್ಲಿ ದಾಸರಕೊಪ್ಪಲು ಪಶ್ಚಿಮ ಭಾಗದಲ್ಲಿ ಹೊಸ ಮನೆ ಕಟ್ಟಿದ್ದೇನೆ. ಮನೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನೀರಿಗೆ ತೊಂದರೆ ಆಯಿತು. ಬೋರ್ವೆಲ್ ತೆಗೆಸಿದೆ, ನೀರು ಬರಲಿಲ್ಲ, ಬರೀ ಸೀಪೇಜ್ ವಾಟರ್ ಬಂತು. ಹಾಗಾಗಿ ಮನೆ ಕಟ್ಟಿ ನೀರಿಗೆ ತೊಂದರೆ ಆಗುತ್ತಲ್ಲ ಅನ್ನೋ ಉದ್ದೇಶದಿಂದ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮಳೆ ನೀರು ಸಂಗ್ರಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನನಗೆ ಮೊದಲೇ ಇತ್ತು. ನಾನು ಶಿಕ್ಷಕನಾಗಿ ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ತಾಲೂಕು ದೇಶದ ಪರಿವೀಕ್ಷಕನಾಗಿ ಕೆಲಸ ಮಾಡಿದಂಥ ಅನುಭವದ ಆ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸವನ್ನು ನಾವು ಅಧಿಕಾರಿಗಳ ಜೊತೆ ಸೇರ್ಕೊಂಡು ಮಾಡಿದ್ವಿ. ಆಗಲಿಂದಲೂ ಕೂಡ ನನಗೊಂದು ಕನಸಿತ್ತು. ನಾವು ನಮ್ಮ ಮನೆಯಲ್ಲಿ ಮನೆ ಕಟ್ಟಿಸಿದ ಸಂದರ್ಭದಲ್ಲಿ ನಾವು ಮಳೆ ನೀರು ಸಂಗ್ರಹ ಮಾಡಿ ಮಳೆ ನೀರನ್ನು ಕುಡಿಬೇಕು, ಅದನ್ನು ಆ ಕೆಲಸವನ್ನು ಮಾಡಿಸಿ ಬೇರೆಯವರಿಗೂ ಕೂಡ ನಾನು ಒಂದು ಮಾರ್ಗದರ್ಶಕನಾಗಿ ಅಥವಾ ಈ ರೀತಿ ಕೆಲಸ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸ್ಲಿಕ್ಕೋಸ್ಕರ ನನಗೊಂದು ಆಸೆ ಇತ್ತು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಿಯಾದರೂ ಕೆಲಸ ನಡೆದಿದೆ ಅಂತ ಹುಡುಕಿದ ಸಂದರ್ಭದಲ್ಲಿ ಡಾಕ್ಟರ್ ದೇವರಾಜ ರೆಡ್ಡಿ ಅವರು, ಇಂಟರ್ನ್ಯಾಷನಲ್ ವಾಟರ್ ಅವಾರ್ಡಿ ಅವರು, ಹಾಗೆ ಹೈಡ್ರೋಜಿಯಾಲಜಿಸ್ಟು ಚಿತ್ರದುರ್ಗದವರು, ಇವ್ರನ್ನ ನಾನು ಭೇಟಿ ಮಾಡಿ ನಾನು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ನಾನು ಸಹಾಯ ಮಾಡ್ತೇನೆ, ಮಾರ್ಗದರ್ಶನ ಮಾಡ್ತೇನೆ, ನೀವು ಮುಂದುವರಿ ಅಂತ ಹೇಳಿದರು. ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ನೀರು ಬರದೇ ಇರೋ ಸಂದರ್ಭದಲ್ಲಿ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ನಾನು ಈ ದಿವಸ ಬೋರ್ವೆಲ್ಗೆ ರೀಚಾರ್ಜ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಈ ಕಡೆ ಬನ್ನಿ ಸರ್. ಸ್ವಲ್ಪ ಜಿಯೋ ರೈನ್ ವಾಟರ್ ಬೋರ್ಡ್ ಇದೆ ನಮ್ಮ ಡಾಕ್ಟರ್ ದೇವರಾಜ ರೆಡ್ಡಿ ಅವರು, ಅವರ ಸಿಬ್ಬಂದಿ ವರ್ಗ. ಬನ್ನಿ ಸರ್ ನೀವು. ಅವರ ಸಿಬ್ಬಂದಿ ವರ್ಗದವರಾದಂತಹ ಗುರುರವರು, ಹಾಗೆಯೇ ಆನಂದ್ ಅವರು, ನೀಲಪ್ಪ ಅವರು, ಅವರನ್ನು ಚಿತ್ರದುರ್ಗದಿಂದ ಇಲ್ಲಿ ಕಳಿಸಿ ಅವರ ಮಾರ್ಗದರ್ಶನದಲ್ಲಿ ಈ ದಿವಸ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೆಲಸವನ್ನು ಕೆಲಸ ಪೂರ್ಣ ಮಾಡಿದ್ದೇವೆ. ಇದು ತುಂಬ ಉತ್ತಮವಾದ ಕೆಲಸ ಅಂತ ನಾನಾದರೂ ಭಾವಿಸಿದ್ದೇನೆ. ವಿಶೇಷವಾಗಿ ಈ ಭಾಗದಲ್ಲಿ ನಾನೇನು ಮನೆ ಕಟ್ಟಿದ್ದೀನಿ, ಈ ಭಾಗದಲ್ಲಿ ನನ್ನ ಎಲ್ಲ ಸ್ನೇಹಿತರು ಕೂಡ ನಮ್ಮ ಮನೆಯೂ ಕೂಡ ಬಾವಿ ತೆಗೆಸಿದ್ದೇವೆ. ಹೆಚ್ಚಿನ ನೀರು ಬಂದಿಲ್ಲ, ಎಲ್ಲೋ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಕಡಿಮೆ ನೀರು ಬಂದಿದೆ ಅಂತ ಹೇಳಿದರು. ಹಾಗಾಗಿ ಈ ದಿವಸ ಮಾಡಿರ್ತಕ್ಕಂಥ ಕೆಲಸ ಈ ಏರಿಯಾದ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ದಂಗೆ ಆಗ್ತದೆ. ಒಂದು ಉತ್ತಮ ಉದಾಹರಣೆಯಾಗಿ ಎಲ್ಲರೂ ಇದೊಂದು ಕಾರ್ಯವನ್ನು ಶ್ಲಾಘನೆ ಮಾಡಿದ್ದಾರೆ. ಸಾಕಷ್ಟು ಜನ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಅನಂತರ ದೇವರಾಜ ರೆಡ್ಡಿಯವರು ಸಹ ಖುದ್ದು ಬಂದು ಭೇಟಿ ಮಾಡಿ ಇಲ್ಲಿಗೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಕುಡಿಯಲಿಕ್ಕೆ ತುಂಬ ವ್ಯವಸ್ಥಿತವಾದ ಶುದ್ಧವಾದ ನೀರನ್ನು ನಾವು ಪಡೆದು ಅದನ್ನು ಹೇಗೆ ಮಾಡ್ಕೊಂಡಿದ್ದೀವಿ ಅಂತ, ಇದು ಪಾಪಪ್ ಫಿಲ್ಟರ್ ಅಂತ, ಅದೇ ಜಿಯೋ ವಾಟರ್ ಬೋರ್ಡ್ ಏನಿದೆ ಅವರಿಂದಲೇ ನಾನು ಪರ್ಚೇಸ್ ಮಾಡಿದ್ದೇನೆ. ಅದರಿಂದ ಫಿಲ್ಟರ್ ಆದಂತಹ ನೀರು ನಾನು ಇಲ್ಲಿ ವಾಟರ್ ಟ್ಯಾಂಕ್ ಕಟ್ಟಿಸ್ಕೊಂಡಿದ್ದೇನೆ. ಸುಮಾರು ಒಂದು 35,000-40,000 ಲೀಟ್ರು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ವರ್ಷಪೂರ್ತಿ ಬೀಳ್ತಕ್ಕಂಥ ಏನು ಮಳೆ ಇದೆ ಅದೆಲ್ಲವೂ ಕೂಡ ಕುಡಿಯಲಿಕ್ಕೆ, ಸ್ನಾನಕ್ಕೆ ಮತ್ತು ಎಲ್ಲದೂ ಕೂಡ ಅದನ್ನೇ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅನಿವಾರ್ಯವಾಗಿ ಏನಾದ್ರು ತೊಂದರೆ ಆದರೆ ಏನು ಮಾಡೋದು ಅಂತಕ್ಕಂಥ ಒಂದು ಸ್ವಲ್ಪ ತೊಂದರೆ ಇತ್ತು, ನನಗೆ ಅನುಮಾನ ಇತ್ತು. ಹಾಗಾಗಿ ಇದನ್ನು ಕೂಡ ಪಬ್ಲಿಕ್ ವಾಟರ್ ಸಪ್ಲೈ ಜೊತೆಗೆ ನಾನು ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಫಿಲ್ಟರ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಇದು ಸುಮಾರು ಅವರ ಸಿಬ್ಬಂದಿಯನ್ನು ನಿಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಕರಗಳನ್ನು ತಂದು ಬೋರ್ಡ್ನಿಂದಲೇ ಎಲ್ಲರಿಗೂ ಸಹ ಎಲ್ಲವನ್ನೂ ಕೂಡ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ. ಅವರೇ ಮೆಟೀರಿಯಲ್ಸ್ ಅಲ್ಲಿಂದಲೇ ತಂದು ಅವರ ಸಿಬ್ಬಂದಿ ವರ್ಗವನ್ನು ಕಳಿಸಿ ಈ ದಿವಸ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಮಳೆ ನೀರು ಸಂಗ್ರಹದ ಈ ಮಾದರಿಯನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದೇವರಾಜ ರೆಡ್ಡಿ ಅವರು ಹಾಗೂ ಅವರ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಸುಮಾರು 1-2 ವರ್ಷದಿಂದ ನನಗೆ ಕನಸಿತ್ತು ಅವರಿಂದಲೇ ಮಾಡಿಸ್ಬೇಕು ಅಂತ. ನಮ್ಮ ಹಾಸನದಲ್ಲಿಯೂ ಸಹ ಮಾಡಿದ್ದಾರಂತೆ, ನನಗೆ ಗೊತ್ತಿರಲಿಲ್ಲ. ಹಾಗೆ ಜೊತೆಗೆ ಬನ್ನಿ ನೀವು, ನಮ್ಮ ಹಾಸನದವರೇ ಗಿರೀಶ್ ಅಂತ, ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ. ಈ ಕಾರ್ಯವನ್ನು ಗಿರೀಶ್ ಅವರು ಅವ್ರ ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಡು ಬಂದು ಇವರಿಗೆ ಈ ಮೇಲುಸ್ತುವಾರಿಯನ್ನು ಕೊಟ್ಟು ಕೆಲಸವನ್ನು ಮಾಡಿಸಿದ್ದೇನೆ. ಇವರನ್ನು ಕೂಡ ನಾನು ಬಳಸ್ಕೊಂಡಿದ್ದೇನೆ. ಅವರಿಗೂ ಕೂಡ ನಮ್ಮ ಗಿರೀಶ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ದೇವರಾಜ ರೆಡ್ಡಿ ಅವರಿಗೆ ಹಾಗೆ ಅವರ ಸಿಬ್ಬಂದಿ ವರ್ಗಕ್ಕೆ ನಾನು ತಲುಪಿಸ್ತೇನೆ. ಇದೊಂದು ನಮ್ಮ ಹಾಸನದ ಮತ್ತು ಈ ಭಾಗದ ದಾಸರಕೊಪ್ಪಲು ಮತ್ತು ವಿಶ್ವೇಶ್ವರ ಬಡಾವಣೆ ಹಾಸನ ಜನತೆಗೆ ಒಂದು ಅತ್ಯುತ್ತಮವಾದಂತಹ ನಿಮ್ಮ ಫೋನ್ ನಂಬರ್ ಅತ್ಯುತ್ತಮವಾದಂತಹ ಒಂದು ಮಾರ್ಗದರ್ಶನ ಆಗುತ್ತೆ. ಇದೊಂದು ಉದಾಹರಣೆಯಾಗಿ ಮೂಡಿಬರುತ್ತೆ ಅಂತಕ್ಕಂಥ ನನ್ನ ಆಶಯ. ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನಾದರೂ ಮಾಹಿತಿಗಳೇನಾದರೂ ಬೇಕಾಗಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೋನ್ ನಂಬರು 7760871223. ಧನ್ಯವಾದ.